ಸಂಗಾಪುರ ಗ್ರಾಮ ಪಂಚಾಯಿತಿ ಕರ್ಮಕಾಂಡ ಮತ್ತೊಂದು ಬಯಲು. ಪಿಡಿಒ ಅಖ್ತರ್ ಪಾಷಾನ ದೂರಾಡಳಿತ ಬಟಾಬಯಲು. ನರೇಗಾ ಕೂಲಿ ಕಾರ್ಮಿಕರ ಪರದಾಟ ಕೇಳ್ರಪ್ಪ ಯಾರಾದರೂ. ಇಒ ಖಾಲಿದ್ ಅಹ್ಮದ್ ಸಾಹೇಬ್ರೆ ಕಣ್ಣು ತೆರೆದು ನೋಡಪ್ಪ. ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯಿತಿ ದುಸ್ಥಿತಿ ಇದು. ಬಿಸಿಲಲ್ಲಿ ಕೂಲಿ ಕಾರ್ಮಿಕರ ನರಳಾಟ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿ ಕಾರ್ಮಿಕರಾಗಿ ದುಡಿದ ಅಮಾಯಕರಿಗೆ ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಅಖ್ತರ್ ಪಾಷಾ ಸಾಹೇಬ್ರು ಕೂಲಿ ಹಣ ನೀಡದಿರುವುದು ಬೆಳಕಿಗೆ ಬಂದಿದ್ದು ತಾಲೂಕು ಪಂಚಾಯಿತಿಗೆ ಅಲೆಯುವ ದುಸ್ಥಿತಿ ಬಂದೊದಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯಿತಿಯ ದಾಖಲೆಗಳನ್ನು ಪರಿಶೀಲನೆ ಮಾಡಿದರೆ ಸರ್ಕಾರದ ಹಣ ಯಾವ ರೀತಿ ಅಖ್ತರ್ ಪಾಷಾ ಲೂಟಿ ಮಾಡ್ತಿದ್ದಾನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅರಿವಾಗಿ ಇಒ ಖಾಲಿದ್ ಅಹಮದ್ ಪಿಡಿಒ ಅಖ್ತರ್ ಅವರನ್ನ ವಿಧಾನಸೌಧದ 3ನೇ ಮಹಡಿಯಲ್ಲಿ ಸನ್ಮಾನಿಸುವುದು ಗ್ಯಾರಂಟಿ. ಅಮಾಯಕ ಜನರು ದುಡಿದ ಕೂಲಿ ಹಣ ನೀಡಿ ಎಂದು ಕಚೇರಿಗೆ ಅಲೆಯುತ್ತಾರೆಂದರೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಇಒ ಖಾಲಿದ್ ಅಹಮದ್ ಪಿಡಿಒ ಅಖ್ತರ್ ಪಾಷಾ ಅವರು ಕೂಲಿ ಕಾರ್ಮಿಕರಿಗೆ ನೆರಳಿನ ವ್ಯವಸ್ಥೆ ನೀಡದೆ ಬಿಸಿಲಲ್ಲಿ ದುಡಿಸುತ್ತಾರೆಂದರೆ ಅಮಾಯಕರು ಸತ್ರೆ ಇಒ ಖಾಲಿದ್ ಅಹಮದ್ ಹಾಗೂ ಪಿಡಿಒ ಅಖ್ತರ್ ಪಾಷಾರಿಗೆ ಖುಷಿಯಾಗುತ್ತದೆ ಎಂದು ಕಾರ್ಮಿಕರ ಕೂಗಾಗಿದೆ. ಯಾವ ಪಂಚಾಯತ್ ಯಾವುದು ಯಾವುದು ಸಂಗಾಪುರ ನೀವು ಕೇಳಿದ್ರೆ ಏನಂದ್ರು? ಜೈ ಬರ್ಬೇಕು ಅವ್ರು ಬರ್ಬೇಕಂತ ಹೇಳ್ತಾರೆ. ಅವ್ರು ಭೇಟಿ ಆಗ್ಬೇಕಂದ್ರಿ. ಅಲ್ಲ ಎದಕ್ಕೆ ಈ ತರ ಯಾಕೆ ಸಮಸ್ಯೆ ಎಲ್ಲ ಐತಲ್ಲ? ನೀವು ರೊಕ್ಕ ಯಾಕೆ ಕೊಡ್ಬೇಕು? ಅಲ್ಲ ಹಂಗೆ ಯಾಕೆ ಸಮಸ್ಯೆ ಅದು? ಒಂದೊಂದು ಕೆಲ್ಸಕ್ಕೆ 5 ಲಕ್ಷ ಇಡ್ತಾರ್ರಿ. 5 ಲಕ್ಷದಾಗ ಎಷ್ಟು ಆಗ್ತಾರ ನೋಡು ಅಷ್ಟೇ. ನಿಮ್ ಕೂಡ ಕೆಲಸ ಮಾಡಿಸಲ್ಲ? ಮಾಡೋದಿಲ್ಲ ಅವರು. ಅಲ್ಲಿ ಒಂದ್ 5 ನಿಮಿಷ ಇರೋದಿಲ್ಲ ಅವರು. ಯಾಕಿರಲ್ಲ? ಮತ್ತೆ ಉದ್ಯೋಗ ಖಾತ್ರಿ ಕೂಲಿ ಕೊಡ್ಬೇಕಲ್ಲ ನಿಮ್ ಕೆಲಸ. ಮತ್ತೆ ಅದೇ ಸಲುವಾಗಿ ನೋಡ್ರಿ ಕೇಳ್ತವೆ ಹೆಂಗೆ ನೋಡು. ಕೇಳಿದ್ರೆ ನೀವು ದಗ ಮಾಡಿಲ್ಲ ನಾವು ಹಾಕಿವಿ. ಮತ್ತೆ ನಿಮ್ ಏನಂದ್ರು? ನಿಮ್ ಪಿಡಿಒ ಹೆಸರೇನು? ಅಲ್ಲ ಯಾರು ಅವ್ರ ಹೆಸರು? ಪಂಚಾಯತ್ ಅವ್ರಿಗೆ ಸಿಬ್ಬಂದಿಗಳು ಯಾರು? ಅದ್ರಾಗ ಎಲ್ಲ ತುಂಬವ್ರ ಇದಾರ. ಯಾವತ್ತೇ ನಾವು ಬಡವ್ರನ್ನ ನೋಡತ್ತಿಲ್ಲ. ಎಲ್ಲ ನನಗ್ ಕೊಡು ನೀ ಅಂತಿದ್ದೀನಿ, ನನಗ್ ಕೊಡು ನೀ ಅಂತಿದ್ದೀನಿ ಅಂತಾರ ನೋಡು ಅಷ್ಟೇ. ಇದು ಯಾವತ್ತಿಗೆ ಸಂಗಾಪುರ ಪಂಚಾಯತ್ ಸೀದಾ ಮಾಡೋದ ಆಗೋದಿಲ್ಲ ನೋಡ್ರಿ. ಏನೇನಿಲ್ಲ ಪಂಚಾಯತ್ಯಾಗ. ಪಂಚಾಯತ್ ಏನಿಲ್ಲ ಏನೇನಿಲ್ಲ ಪಂಚಾಯತ್ಯಾಗ ಕೇಳ್ಬೇಡ ಅದ್ರಾಗ. ಏನಿಲ್ಲ ಅದ್ರಾಗ ಏನೇನಿಲ್ಲ. ಹೆಸರು? ನಮ್ಮ ಹೆಸರು ಶಿವಮ್ಮ. ಯಾವ ನಿಮ್ದು? ಸಂಗಾಪುರ. ಏನಮ್ಮ ಇಲ್ಲಿ ತಾಲೂಕ್ ಪಂಚಾಯತ್ ಯಾಕೆ ಬಂದಿರಿ? ಮತ್ತೆ ಕೂಲಿಂಗ್ ಹಾಕಿದ ಅದಕ್ಕೆ ಬಂದಿರಿ. ಏನ್ ಸಮಸ್ಯೆ ಆಗಿದೆ? ಏನ್ ಸಮಸ್ಯೆ ಹೇಳ್ರಿ? 170 ಹಾಕಿದ ಅದಕ್ಕೆ ಬಂದಿವಿ ಇಲ್ಲಿ. ಏನ್ 170 ಕೂಲಿ ಯಾಕ? ಏನ್ರಿ ಅವರು ಅಲ್ಲಿ 170 ಹಾಕ್ಯಾರ್ರಿ. ನಾವ್ ಇಲ್ಲಿಗೆ ಬಂದಿವಿ ಕೇಳಾಕ. ನೀವ್ ಏನ್ ಕೆಲಸ ಮಾಡ್ತೀರಿ? ಉದ್ಯೋಗ ಆಯ್ತಾರ. ಉದ್ಯೋಗ ಎಷ್ಟ್ ದಿನ ಕೆಲಸ ಮಾಡಿರಿ? 14 ದಿನ ರೀ. ಹಾಕ್ಯಾನ ಅಲ್ಲ ಎದಕ್ಕೆ ಹಂಗೆ? ಅದಕ್ಕ ಹೆಂಗೇನ್ರಿ ಅಷ್ಟು ಕೂಲಿ ಐತಿ ಇಷ್ಟ ಹಾಕ್ಯಾರ ನೋಡ್ರಿ. ಮತ್ತೆ ಹೆಂಗ ನಿಮ್ ಜೀವನ ಹೆಂಗ? ಮತ್ತೆ ಜೀವನ ಹೆಂಗ ಮಾಡ್ಬೇಕು ಅದಕ್ಕೆಲ್ಲ ಕೇಳಕ್ ಬಂದಿವಿ ನೋಡ್ರಿ. ಜೈ ಇಲ್ಲ ಯಾರಿಲ್ಲ ನೋಡ್ರಿ, ಎಲ್ಲಾರು ಹೋಗ್ಯಾರ. ಅಲ್ಲ ಈ ರೀತಿ ಪರಿಸ್ಥಿತಿ ಇದಾದ್ಮೇಲೆ ಮತ್ತೆ ಅಲ್ಲಿ ಹೆಂಗಿದೆ ವ್ಯವಸ್ಥೆ? ಅಲ್ಲಿ ಅವಿಷ್ಟ ಏನಿಲ್ರಿ, ಬಿಸಿಲಾಗ ಮಾಡ್ಬೇಕು. ಯಾಕ? ಏನ್ ನೀರಿಲ್ಲ ಏನಿಲ್ರಿ. ಮುದವ್ರು ಇವಾಗ ಪರಿಚಯ ಬಂದದ್ರಿ. ಬಡನ ಅದು ಒಯ್ದಾರ್ರಿ. ಅಂತವ್ರನ್ನ ಕೂಡ ಕರ್ಕೊಂಬ ಅಂತಾರ. ಅಂತವ್ರು ಬಂದು ಅಲ್ಲಿ ಸತ್ತೋದ್ರಿ. ಯಾರ ಕೇಸು? ಯಾರಂತಾರ? ಇವ್ರಿ ಪಂಚಾಯತ್ ಅವ್ರ ಅಂತಾರ್ರಿ. ಎಲ್ಲ ಅಂದ್ರೆ ಮುದಿಯವ್ರು ಕರ್ಕೊಂಬರ್ರಿ. ಎಲ್ಲಾರು ಇರ್ಬೇಕು. ಎಲ್ಲಾರು ಹೇಳಿದ್ರೆ ನಾವ್ ಹೇಳಿಸ್ತೀವಿ. ಇಲ್ಲಕ್ರಿ ಇಲ್ಲ. ಅಲ್ಲ ಅಂದ್ರೆ ಸತ್ರ ಯಾರು ಜವಾಬ್ದಾರಿ? ಸತ್ರ ಅವ್ರ ಜವಾಬ್ದಾರಿ ಇಲ್ಲ, ನಮ್ ಜವಾಬ್ದಾರಿ. ಮೇಸ್ತ್ರಿ ಕರ್ಕೊಂಡು ಹೋಗಿ ಕೊಯ್ಲಿ ಬಿಟ್ಲ ಅಂದ್ರೆ ಅವಾಗ ನಾವೇನ್ ಮಾತಾಡ್ಬೇಕು? ಅಂದ್ರೆ ಕುಡಿಯ ನೀರು ವ್ಯವಸ್ಥೆ ಇಲ್ಲ ಅಲ್ಲಿ? ಏನಿಲ್ರಿ. ನಾವು
ಅಂದ್ರೆ ಅಲ್ಲಿ ಆಸ್ಪತ್ರೆ ವ್ಯವಸ್ಥೆ ಕೂಡ ಇಲ್ಲ? ಮತ್ತೆ ಹಿಂಗಾದ್ರೆ ಹೆಂಗಮ್ಮ ನಿಮ್ಮ ಪರಿಸ್ಥಿತಿ? ಪರಿಸ್ಥಿತಿ ನಮ್ದು ಹೆಂಗ್ ಬಂದದ್ ನೋಡಿ ಅದಕ್ಕೆ ಕೆಳಗ್ ಬಂದಿವ್ರಿ. ಬಿಸಿಲಿಗೆ ಸತ್ರ ಯಾರು ಜವಾಬ್ದಾರಿ? ಜವಾಬ್ದಾರಿ ಮತ್ತೆ ಈಗ ಮೇಸ್ತ್ರಾಗ ಈಕೆ ಹೋಗ್ಲಿ ಜೈಲಿಗೆ ಹೋಗ್ಲಿ, ಆಕೆ ಜೈಲಿಗೆ ಹೋಗ್ಲಿ, ನಾವು ಆರಾಮ್ ಇರ್ತೀವಿ. ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಮತ್ತೆ ಈ ರೀತಿ ಎಲ್ಲ ವ್ಯವಸ್ಥೆ ಮಾಡ್ಬೇಕು. ಮತ್ತೆ ಇದಷ್ಟು ಮಾಡ್ಯಾರ ಎಲ್ಲ ಕೇಳ್ಬೇಕು ನಾವು, ನಾವ್ ಇಲ್ಲಿಂದ ಕೇಳ್ಬೇಕು. ಅವ್ರು ಏನಿಲ್ಲ ಪಿಡಿವಿ ಏನಿಲ್ಲ, ಪಂಚಾಯತ್ ಅವ್ರು ಏನಿಲ್ಲ, ಬರೀ ಫೋಟೋ ಇಳಿಸ್ಕೊಂಡ್ರೆ ಹೋಗ್ಬಿಟ್ರಿ. ನಮಗೆ ಹೇಳ್ಬಾಡ್ರಿ. ಬಿಡುವ ಹೆಸರೇನು? ಅಕ್ಷರ ಪಾತ್ರ ಹತ್ರ ಪಾತ್ರ. ನಮ್ಮ ಹೆಸರು ತಿಮ್ಮವ್ರಿ. ನಿಮ್ಮ ಯಾವ ನಿಮ್ದು? ಸಂಗಾಪುರ. ಸಂಗಾಪುರ. ಇಲ್ಲಿ ಯಾಕೆ ಬಂದಿರಮ್ಮ? ಉದ್ಯೋಗ ಸಲುವಾಗಿ ಬಂದಿವ್ರಿ. ಏನು ಸಮಸ್ಯೆ ಆಗಿದೆ? ಕೂಲಿ ಕಡಿಮೆ ಹಾಕ್ಯಾರ್ರಿ, ಅದಕ್ಕೆ ಬಂದಿವಿ. ಯಾರಮ್ಮ ಇದು ಎಲ್ಲ ಹಾಕ್ತವ್ರಿ ಆ ರೀತಿ ಎಲ್ಲ? ಪಿಡಿ ಜೈ. ಇಡುವ ಜೈ. ಮತ್ತೆ ಇಷ್ಟೊಂದು ಮತ್ತೆ ನಿಮ್ಮ ಜೀವನ ಹೆಂಗ ಮತ್ತೆ ಈ ರೀತಿ? ಅದೇ ಅಲ್ಲೇನು ಮುದಿಯವ್ರನ್ನ ಸದಿಯವ್ರನ್ನ ಎಲ್ಲಾನು ಕರ್ಕೊಂಬರ್ರಿ, ಹಂಗಾದ್ರೆ ಹಾಕ್ತಿವಿ. ಯಾಕ? ಇಲ್ಲದ್ರೆ ಇಲ್ಲ, ಏಸ್ ಮಂದಿ ಬಂದ್ರೆ ಅಷ್ಟು ಮಂದಿ ಆಬ್ಸೆಂಟ್ ಆಗ್ತೀವಿ. ನೀವು ಕೆಲಸ ಎಷ್ಟು ಮಾಡ್ರಿ ಅಷ್ಟು ಕೂಲಿ, ಇಲ್ಲದ್ರೆ ಇಲ್ಲ. ನೀವು ಎಷ್ಟು ದಿನ ಕೆಲಸ ಮಾಡ್ರಿ? 14 ದಿನ ಮಾಡಿವ್ರಿ. 7 ಆಳಿಂದ ಹಾಕ್ಯಾರಿ, ಇನ್ನು 7 ಆಳಿಂದ ಹಾಕಿಲ್ಲ. ಮತ್ತೆ 7 ಆಳಿಂದ 170 ರೂಪಾಯಿ ಹಾಕ್ತಾರೆ ಹೆಂಗ್ರಿ? ನಿಮ್ ಜೀವನ ಮಾಡಕ್ ಹೆಂಗ? ಮತ್ತೆ ಬಡವ್ರಿವಿ, ನಾವ್ ಏನ್ ತಿನ್ಬೇಕು ನೋಡ್ರಿ. ಹಿಂಗ ಮಾಡ್ಯಾರ ನೋಡ್ರಿ. ಮತ್ತೆ ತಾವು ನೀರಿಂದು ಎಲ್ಲ ಟೆಂಟ್ ಗಿಂಟ್ ಹಾಕೋ, ನೀವು ಇಲ್ಲೇ ಇರ್ ನಮ್ಮ ಚೆಂಜಗತನ ಮಾಡ್ತವ ಅಂದ್ರೆ ಅದು ಕೊಪ್ಪಿಗೆಂದ ಇಲ್ಲ. ಅವರು ಯಾರಂತಾರ? ಅವ್ರ ಪಿಡಿ ಜಯ ಇರೋದಿಲ್ಲ, ಯಾರು ಇರೋದಿಲ್ಲ. ಮತ್ತೆ ಅವ್ರ ಕೆಲಸ ಏನ್ರಿ? ಅವ್ರ ಪಂಚಾಯತ್ ಅವ್ರು ಬರ್ತಾರ, ಆಳ್ ಹಾಕ್ಯಂತಾರ ಬರ್ತಾರ. ಅಲ್ಲ ಅವ್ರ ಡ್ಯೂಟಿ ಮತ್ತೆ ಅಲ್ಲೇ ಇರ್ಬೇಕಲ್ಲ? ಇಲ್ಲ ಇಲ್ಲ ಇರೋದಿಲ್ಲ ನೋಡ್ರಿ. ಆಗ್ತಾರ ಪಾಸ್ ಅಲ್ಲೇ ಇರ್ಬೇಕಲ್ಲ? ಇಲ್ಲ ಇಲ್ಲ ಯಾಕೆ ಇರಲ್ಲ? ಇಲ್ಲ ಇರೋದಿಲ್ಲ. ಮತ್ತೆ ಹಿಂಗಾದ್ರೆ ನಿಮ್ ಜೀವನ ಕಷ್ಟ ಯಾರು? ನಿಮ್ ದಿಕ್ಕಾರು ಹೋಗ್ಲ ಅವ್ರ ಕಷ್ಟ ಏನಾನ ತಿನ್ಲಿ, ಏನಾನ ತಿನ್ಲಿ, ಪುಡಿಕ್ಯಾರನ ತಿನ್ಲಿ, ಏನಾನ ತಿನ್ಲಿ, ನಾವು ಉಳ್ದದ್ದು ನಾವು ತಿನ್ಬೇಕಂತ ಮಾಡ್ತಾರ ನೋಡ್ರಿ. ನಮ್ಮ ಪಂಚಾಯತ್ ಪೂರ ಒಲೆ ಮಾಯಿ. ಅಲ್ಲ ಇದೇ ರೀತಿ ಸಮಸ್ಯೆ ಹೆಂಗ? ಇದೇ ರೀತಿ ನೋಡ್ರಿ. ಮತ್ತೆ ಹಿಂಗಾದ್ರೆ ಹೆಂಗ ನಿಮ್ ಪರಿಸ್ಥಿತಿ? ಹೆಂಗ ದಿಕ್ಕ ಯಾರು? ಯಾರು ಇಲ್ಲ ನೋಡು. ಅದಕ್ಕೆ ನಮ್ಗೆ ಯಾರು ಏನ್ ಮಾಡ್ತಾರ ನೋಡಿ. ಎಲ್ಲೇ ನಾವು ಕೂಲಿ ನಾಲಿ ದುಡಿಯಕ್ ಹೋದ್ರು ಕೂಡ ಪೊಲೀಸ್ ಅವ್ರ ಗಾಡಿಗೆ ಅಡ್ಡ ಬರ್ತಾರ. ಏನನ್ ಆಕ್ಸಿಡೆಂಟ್ ಆಗ್ಲಿ ಅದಾಗ್ಲಿ ಅಂತ ಅಡ್ಡ ಬರ್ತಾರ. ನಾವ್ ಏನ್ ಬದುಕ್ಬೇಕು? ಮತ್ತೆ ಉದ್ಯೋಗ ಖಾತ್ರಿ ಐತಲ್ಲ? ಉದ್ಯೋಗ ಖಾತ್ರಿ ಹಿಂಗಾದ್ರಿ, ಸರಿ ಕೂಲಿ ಇಲ್ಲ. ಸಿದ್ದರಾಮಯ್ಯ ಅವ್ರು ಹೇಳ್ತಾರ ಚೆನ್ನಾಗಿ ಎಲ್ಲ ಕೆಲಸ ಕೊಡ್ರ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಕೊಡೋರು ಇಲ್ರಿ, ತಿಂಬೋರ್ ಜಗ್ಗಿ ಇದಾರೆ ಇಲ್ಲಿ. ತಿಂಬೋರ್ ಅಂದ್ರೆ ಯಾವ? ಇದೇ ಪಂಚಾಯತ್ಗಳಿದ್ದವ್ರು ಎಲ್ಲಾರು, ಬಿಡಿ ಜೈ ಎಲ್ಲಾರು. ಬಡವ್ರಿಗೆ ಏನಿಲ್ಲ ನೋಡು. ಬಡವ್ರಿಗೆ ಏನಿಲ್ಲ. ಮತ್ತೆ ಉದ್ಯೋಗ ಖಾತ್ರಿ ಮತ್ತೆ ಬಿಸಿಲಿಗೆಲ್ಲ ನೆರಳು ವ್ಯವಸ್ಥೆ ಕೊಡ್ಬೇಕಲ್ಲ? ಇಲ್ಲ ಇಲ್ಲ ಯಾವದಿಲ್ಲ. ನೀವು ಸತ್ರ ಕೂಡ ನಿಮಗೆ ಯಾರಿಲ್ಲ? ಯಾರು ಇಲ್ಲ. ಮೇಸ್ತ್ರಿ ಕರ್ಕೊಂಡ್ ಬಂದಾಳೆ, ಮೇಸ್ತ್ರಿ ಜವಾಬ್ದಾರಿ ಅದು ಮುದಿಯವ್ರನ್ನ. ಮೇಸ್ತ್ರಿ ಜವಾಬ್ದಾರಿ. ಸತ್ತವ್ರು ಪತ್ತವ್ರದ ಎಲ್ಲದ ತೆಗಿಸಿ ಎಲ್ಲ ಮಾಡಿವಲ್ಲ, ಸತ್ರ ನಿಮ್ದು. ಮತ್ತೆ ಹಿಂಗಾದ್ರೆ ಹೆಂಗ ನಿಮ್ ದಿಕ್ಕ? ಮತ್ತೆ ಹಿಂಗ ನೋಡ್ರಿ ಬಡವ್ರಿ, ನಾವ್ ಹಿಂಗ ಆದ್ ನೋಡಿ ಏನ್ ಮಾಡ್ಬೇಕು. ಹೆಸರು ಸಿದ್ದಮ್ಮ ರೀ. ಸಿದ್ದಮ್ಮ ಯಾವ ಊರಮ್ಮ ನಿಮ್ದು? ಸಂಗಾಪುರ. ಸಂಗಾಪುರ. ಏನೋ ಇಲ್ಲಿ ಯಾಕೆ ಬಂದ್ರಿ? ಈಗ ನಮ್ದು ಕೆಲಸ ಮಾಡಿವ್ರಿ, ಅವರು ಪೇಮೆಂಟ್ 180 ಹಾಕ್ಯಾರಿ, ನಾವು ಕೇಳಕ್ಕಂತ ಬಂದಿವ್ರಿ. ಆದ್ರೆ ಏನದ ನಮಗೆ ಅವಾಗ ಕೆಲಸ ಮಾಡಕ್ ಏನ್ ಹೇಳಿದ್ರ ಅವರು, ಮನೆಗಿದ್ವೆಲ್ಲ ಆಬ್ಸೆಂಟ್ ಹೇಳ್ರಿ, ಕೆಲಸ ಇದ್ದವ್ರು ಮಾತ್ರ ನೀವು ಪ್ರೆಸೆಂಟ್ ಹಾಕ್ಯಾರ ಅಂತ ಹೇಳ್ಯಾರ. ನಾವು ಮತ್ತೆ ಕುಂಟ್ರು ಕುಡ್ರು ಒಂದು 10-12 ಹಾಕ್ಯಾಡಿವ್ರಿ. ಇಲ್ಲ ನಂಗಲ್ಲ ಹಾಕ್ಯಂಡಿವಿ. ಮತ್ತೆ ಈಗ ಏನಾದಂದ್ರೆ 180 ಕೂಲಿ ಬರ್ದ್ಬಿಟ್ಟ. ನಾವು ಒಬ್ರಿಗೆ 200 ಹಾಕ್ಯಾನ. ಹಂಗಂದ್ರೆ ಹಂಗ ನಮ್ಮ ಊರು ಒತ್ತಟ್ಲಿಸ್ ಒಂದೇ ಸಲ ಹಾಕ್ಬೇಕು. ಯಾವ ನಮನೆ ಹಾಕಿದ್ದೆ ಅದೇ ನಮನೆ ಹಾಕಂತ ನಾವು ಬಂದಿವ್ರಿ. 380 ಐತೆ. 370ರಾಗ ನಮಗೆ ಕಡೆಗೆ 70 300 ಹಾಕ್ಬೇಕಲ್ಲ ರೀ. ಈ ಬಿಸಿಲಾಗ ನಾವು ಕೆಲಸ ಮಾಡಿದ್ರೆ ನಮ್ಮನ್ನ ಏನಂತ ಕೇಳಕ್ ಬಂದಿಲ್ಲ. ಅವ್ರು ಫೋಟೋ ಹೊಡ್ಕೊಳ್ಳೋದು ಹೋಗ್ಬಿಡೋದು. ಅವ್ರ ಪಿಡಿ ಆಯ್ತು, ಜೈ ನಿನ್ನೆ ಬಂದನ್ರಿ. ನಮ್ಮಲ್ಲಿ ಜೈ ಬಂದೇ ಇಲ್ಲ, ನಾವು ನೋಡೇ ಇಲ್ಲ. ಯಾರಂತ ನಾವು ನೋಡಿಲ್ಲ, ನಿನ್ನೆ ನೋಡಿವಿ ಏನ್ರ ಅವ್ರನ್ನ. ಅವ್ರು ನಿನ್ನೆ ನೋಡ್ಯಾರ, ಅಳತೆ ತಗೊಂಡ್ರ ಬಂದು ಪೇಮೆಂಟ್ ಬರ್ದ್ಬಿಟ್ಟಾರ ಏನ್ರಿ. ಅಲ್ಲಮ್ಮ ಈ ರೀತಿ ವ್ಯವಸ್ಥೆ ಮೇಲೆ ನಮ್ಗೊಂದು ಗಿಡ ಇಲ್ಲ ಅಲ್ಲಿ ಏನ್ರಿ. ನಮ್ಮನ್ನ 3 ಗಂಟೆ ತನ ಮಾಡಂದ್ರೆ ನಾನೇನಂದಿನಿ, ಒಂದು ನೀರಿನ ಗಾಡಿ ನಿಂದ್ರಿಸಿ, ಒಂದು ಟೆಂಟ್ ಹಾಕು, ಒಂದು ಡಾಕ್ಟರ್ ನೀಡು. ಯಾಕಂದ್ರೆ BP ಶುಗರ್ ಇದ್ದಾರೆ ಭಾಳ, ಅವ್ರು ಬಡ ಚಕ್ರ ಬಂದ್ ಬಿದ್ರೆ ನಾವು ಅಲ್ಲಿ ತೋರಿಸಿ ಅಂತೀವಿ. ಅಲ್ಲೇ ಇರ್ತು 3 ಗಂಟೆ ತನ. ನೀನು ಒಂದು ತಾಸು ಎಷ್ಟು ಇದು ನೋಡ್ರಿ ಅಂದ್ರೆ ಆ ರೀತಿ ವ್ಯವಸ್ಥೆ ಏನಿಲ್ಲ. ಡಾಕ್ಟ್ರು ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ನಮ್ಮೂರು ಪಂಚಾಯತಿ ಹೊಲಸದ್ದೇನ್ರಿ ಎಲ್ಲ. ನಮ್ಮ ಬರೀ ಹಳೇರೇ ಸರಿಯಾಗ್ಯದ ಅಲ್ಲಿ. ಹಳೇರು ಮಾತ್ರ ಅವ್ರು ಹೋಗ್ಬೇಕು, ನಮ್ಮ ಪಂಚಾಯತ್ ಚಲೋ ಆಗ್ಬೇಕೇನ್ರಿ. ಅಲ್ಲಮ್ಮ ಈ ರೀತಿ ನಿಮ್ ದಿಕ್ಕ ಯಾರು? ನಿಮ್ ಕಷ್ಟ ಕೇಳೋರು ನಾವೇ ತಿಳ್ಕೊಬೇಕು, ನಾವೇ ಬರ್ಬೇಕೇನ್ರಿ. ನಿಮ್ ಸತ್ರ ಕೂಡ ಕೇಳೋರು, ನಾವೇ ಬಾಟ್ಲಿ ನೀರು ಹೋಗ್ಬೇಕು. ನಾವ್ ಅದಕ್ಕೆ 11-12 ಬಂದ್ಬಿಡ್ತಾವ ನೋಡ್ರಿ ಮನೆಗೆ. ಅಲ್ಲಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಒಳ್ಳೆ ಯೋಜನೆ ಯೋಜನೆ ಇದೆ, ನರೇಗಾ ಯೋಜನೆ ಚಲೋ ಐತಿ. ಸಿದ್ದರಾಮಯ್ಯ ನಾವ್ ಮಾಡಿವ್ರಿ, ಆತನ ಏನ್ ಗುರ್ತಲ್ಲ ಅಲ್ಲಿ ಇಲ್ಲೆಲ್ಲ ಮಾಡೋದು. ನಾವೇನ್ ಕೆಲಸ ಮಾಡಿ ಬರ್ತೀವಿ, ತಿನ್ನೋದ ಏನ್ ಗುರ್ತದ? ಅವ್ರು ನಡೀತಾರ, ಪಂಚಾಯತ್ ತಿಂತಾರ. ಯಾರು ತಿಂತಾರ? ನನ್ಗ ರೊಕ್ಕ ಕೊಡು, ನಿನ್ಗ ರೊಕ್ಕ ಕೊಡ. ದುಡ್ದವ್ರಿಗೆ ಏನ್ ಕೊಡ್ಬೇಕು ಅವ್ರಿಗೆ? ಅದಕ್ಕೆ ಮತ್ತೆ ಕೊಡ್ಬೇಕು ಅವ್ರಿಗೆ. ರೊಕ್ಕ ಜಮಾ ಮಾಡಿ ಕೊಟ್ರ ಅವ್ರ ಪೇಮೆಂಟ್ ಜಾಸ್ತಿ ಆಗ್ತಾರ ಅಂತ. ಇದು ಒಂದು ಬಂದದೇನ್ರ ಸಮಸ್ಯೆ ನಮಗ. ಈಗ ನಾವೆಲ್ಲ ದುಡ್ದಾರು 100 ಜಮಾ ಮಾಡಿ ಅವ್ರಿಗೆ ಕೊಡ್ಬೇಕು. 20,000 PDಗಾಗ್ಲಿ ಜೈಗಾಗ್ಲಿ ಕೊಟ್ರ ಅವ್ರ ಪೇಮೆಂಟ್ ಹೆಚ್ಚು ಬರ್ತಾರೆ. ಇದು ಸರ್ಕಾರದಲ್ಲಿ ಈ ರೀತಿ ಕೊಟ್ಟಿಲ್ರಿ, ಕೊಟ್ಟಾರ ಸುದ್ದಿ ಅವತ್ತು. ನಾವಂತ ಕೊಟ್ಟಿಲ್ರಿ, ಅದಕ್ಕೆ ನಾವು ಸರ್ಕಾರ ಹಿಂಗಿಲ್ಲ, ನಾವು ಕೊಟ್ಟಿಲ್ಲ. ಏನ್ರ ಸರ್ ಅಂಬಮ್ ಯಾವ ನಿಮ್ದು? ಸಂಗಾಪುರ. ಏನ ಮಿಲ್ಲಿಗೆ ಯಾಕೆ ಬಂದ್ರಿ?
ನಾವು ಕೆಲಸ ಮಾಡಿವಲ್ರಿ ಕೂಲಿ ಕಮ್ಮಿ ಹಾಕ್ಯಾರ 170 100 ರೂಪಾಯಿ 60 70 ಹಿಂಗೆ ಗುಂಪು ಹಾಕ್ಯಾರ ಹಾಕಿದಲ್ಕ ನಾವು ಕೇಳಿ ಇಲ್ಲಿ ಹಾಕ್ಸಬೇಕಂತ ಕೇಸಿ ಜೈನ ಕೂಲಿನೂ ಕರೆ ಕಳಿಸಿ ಹಾಕ್ಸ್ಬೇಕಂತ ಒಬ್ಬರು ಬರವಲ್ರಿ ಇಲ್ಲಿ ಯಾರು ಬರವಲ್ರಿ ಅವ್ರು ಬರವಲ್ರಿ ಬೀಡೆ ಸಾರ್ ಅವತ್ತು ಬಂದಿದ್ರಿ ಇವತ್ತು ನಾವು ಕೆಲಸ ಮಾಡ್ತವಲ್ರಿ ತಿರುಗಿ ಮಳೆ ಮರ ದಿವಸ ಬಂದ್ರೆ ಏನಾಯ್ತು ನೀವು ಕೆಲಸ ಮಾಡ್ರಮ್ಮ ನಾವು ಕೆಲಸ ಮಾಡಿದ ಪರಿಕರ ನಾನು ಹಾಕ್ತೀನಿ ಕೂಲಿ ಯಾರನ್ನ ಹಾಕ್ಬೇಡ್ರಿ ಎಲ್ಲ ಬರ್ಲಾರ್ದವ್ರು ಜೀರು ಇಡ್ರಿ ಬಂದವ್ರನ್ನ ಹಾಕ್ರಿ ಅಂತ ಹೇಳಿ ನಾವು ಮಾಡಿವಿ ಈಗ ನೋಡು ನೀನು ಹಾಕ ಅಂತಿದ್ದಿ ನಾವು ಎಲ್ಲಾರು ಬರ್ಲಾರ್ದವ್ರನ್ನ ಜೀರ ಇಟ್ಟು ಬಿಡ್ತೀವಿ ನಾವು ಬಂದವ್ರಿಗಂದೆ ಹಾಳಾಕ್ಯಂತೀವಿ ಈ ಕಂಪಲ್ಸರಿ ಸರ್ಕಾರ ಕೂಲಿ ಹಾಕ್ಬೇಕು ನಮ್ಗೆ ಈಗ ಹಾಕಿಲ್ಲ ಅಂದ್ರ ಹಾಕ್ತಮ್ಮ ಹಾಕ್ನಂತ ಅಂತ ಹೇಳಿ ಅಂದ್ರ ಇನ್ನ ಇದುವರೆಗೆ ಆದ್ರ ಮತ್ತೆ ಆತ ಅಣಿಕೆ ನೋಡವಲ್ಲ 170 10 ಪಾಸಿ 170 180 ಇಷ್ಟು ಕೂಲಿ ಹಾಕೇನ್ರಿ ಅಲ್ಲಮ್ಮ ಈ ರೀತಿ ಕೆಲಸ ಮಾಡಿದ್ರಿ ಅಮಾಯಕರು ಏನಾತರ ಇವ್ರು ಹೌದು ಇಷ್ಟೆಲ್ಲ ಕೆಲಸ ಮಾಡಿದ್ರಲ್ಲ ಬಿಸಿಲಾಗ ಬಿಸಿಲಾಗ ಕೆಲಸ ಮಾಡಿ ಕೇಳ್ತಾರಲ್ಲ ಕೇಳ್ಯಾರ ನಾನು ಮಾತಿನ ಪರಿಕರ ಹಾಕ್ಬೇಕಂತ ಅಂಬೋದಿಲ್ಲ ರತ್ಗ ಯಾರಿಗೆ ಹತ್ತರ ಭಾಷೆ ಅಲ್ಲಮ್ಮ ಈ ರೀತಿ ಅಮಾಯಕರಿದ್ರಿ ಶೋಷಿತರಿದ್ರಿ ನಿರ್ಗತಿಕರಿದ್ರಿ ವೃದ್ಧರಿದ್ರಿ ಈಗ ನೀವು ಬಡವರಿಗೆ ಈ ರೀತಿ ಸರ್ಕಾರ ಕೊಟ್ಟರು ಕೂಡ ಈ ರೀತಿ ಅಧಿಕಾರಿಗಳು ಮಾಡ್ತಾರೆ ತಿಂಬಾಕ್ ಸಾಯ್ತಾರ್ರಿ ನೀವು ಅಷ್ಟು ಸ್ವಲ್ಪ ನೋಡಿ ಹಾಕ್ಬಲ್ರಿ 100 110 70 60 ಏನ್ ಆತದ್ರಿ ಅಲ್ಲಮ್ಮ ಈ ರೀತಿ ಈಗ ಈ ರೀತಿಯಾಗಿ ಮತ್ತೆ ಇದು ಮಾಡ್ತಾರ ಅಂದ್ಮೇಲೆ ಸರ್ಕಾರದ ಯಾರನ್ನ ಮೆತ್ತಗೆ ಆದವ್ರು ಎಲ್ಲಾರು ಕಾಲಿಲ್ದವ್ರು ಕೈ ಇಲ್ದವ್ರು ಅವ್ರು ಎಲ್ಲಿ ಒಂದೊಂದು ಅಲ್ಲಮ್ಮ ಈಗ ಅಲ್ಲಿ ಇದು ವ್ಯವಸ್ಥೆ ಐತಲ್ಲಿ ನೀರಿನ ವ್ಯವಸ್ಥೆ ಏನಿಲ್ಲ ಟೆಂಟ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಏನೇನು ಕೇಳಬೇಡ ಅಂದ್ರೆ ನೀವು ಬಿಸಿಲಿಗೆ ಸತ್ತು ಕೂಡ ಕೇಳೋರು ಹೆಂಗಮ್ಮ ಈ ರೀತಿ ಹಾಳಾಕ ಕೂಡ ಆ ಕಡೆ ಒಬ್ಬ ಬರೋತಾರ ಈ ಕಡೆ ಒಬ್ಬರು ಆ ಕಡೆ 5 ಮಂದಿ ನೋಡ್ಕಂತೀವಿ ಈ ಕಡೆ 5 ಗುಂಪು ಹೊಡ್ಕಂತೀವಿ ಅಂತ ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಇಲ್ಲಿ ನಡುವಂತ್ರ ಬಿಸಿಲಾಗ ಕುಂತಾರ ಬಿಸಿಲಾಗ ಸರಿ ಅದನ್ನ ಕೇರ್ ಮಾಡೋರಿಲ್ಲ ಆ ಗುಂಪು ಕುಂತದಲ್ಲ ಒತ್ತು ಬಿಸಿಲಾತದ ಇವ್ರು ಹೊಡ್ಕೊಂಡ್ ಹೋಗ್ಬೇಕಂತ ಅಂಬೋದಿಲ್ರಿ ಪಂಚಾಯತಿ ಆ ಕಡೆ ಹೊಡ್ಕಂದ್ರೆ ತಮ್ಮದಾಗ ಹೋಗ್ಬಿಟ್ರನು ಅವ್ರ ಅಧಿಕಾರಿಗಳು ಎಸಿ ಕಾರಲ್ಲಿ ಕೊಡ್ತಾರ ನೀವು ಬಿಸಿಲಾಗ ಸಾಯಿರ ನಮ್ ಕೊಡ್ರಿ ನಮ್ಮ ಹುಡುಗರಿಗೆ ನಾವು ಎಲ್ಲಿ ತಾಲೂಕ್ ಪಂಚಾಯತ್ ಬಂದಿದ್ವಿ ನಮ್ ಹುಡುಗರು ಕೊಡ್ರಿ ನಾವ್ ಯಾಪ ಹಾಕಿಂದ್ವಿ ನಮ್ ಹುಡುಗರು ಹೊಡಿಸ್ತೀವಿ ಹಾಳ ಹಾಕ್ಬಿಡ್ತಾರ ಅಂದ್ರೆ ಇಲ್ರಿ ಇಲ್ಲ ನಾವ್ ಹಾಕೋದಿಲ್ಲ ನಾವೇ ಎಲ್ಲಾರು ಹೊಡೆತಾನ ನಾವ್ ಅಲ್ಲಿ ಬಿಸಿಲ ಅಂದ್ರೆ ನಿಮ್ಮ ಸತ್ರ ಕೂಡ ಕೇಳೋರು ಇಲ್ಲ ಅಲ್ಲಿ ಬಿಸಿಲಾಗ ಮುದಿಯವ್ರು ನಿಂತವ್ರು ಬಂದವ್ರು ಕುಂದಿರ್ಸಿರ್ತೀವಿ ಬಂದಾರಲ್ಲಿ ಅವ್ರನ್ನ ಗಾಡಿ ಮೇಲೆ ನಡ್ಯಾಕ್ ಬರ್ದಿಲ್ಲ ಹಿಂಗ್ ಇಳ್ಕೊಂಡು ಎಳ್ಕೊಂಡ್ ಹೋಗಿ ನಿಂದಿರ್ಸ್ಬೇಕು